ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಸತ್ತಂತಹ ಕುಟುಂಬಗಳಿಗೆ 2 ದಿನ ಸಾಂತ್ವನ ಹೇಳ್ತೀರಿ, ನೀವು ರಾಜಕೀಯ ಪಕ್ಷಗಳು ಭೇಟಿ ಕೊಡ್ತೀರಿ, ಅಲ್ಲಿ ಉಗ್ರ ಭಾಷಣಗಳನ್ನು ಮಾಡ್ತೀರಿ, NIA ಅಂತೀರಿ, ಇನ್ನೇನು ಅಂತೀರಿ, ಮತ್ತೊಂದು ಅಂತೀರಿ. ನೀವು ಕೋಮಿಗೊಂದು ಧರ್ಮಕ್ಕೊಂದು ಪಾರ್ಟಿಗಳು ಹೋಗ್ತೀರಿ, ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನೋಡಲ್ಲ. ಮೊನ್ನೆ BJP ಹೋಗಿತ್ತು, ಇವತ್ತು ಕಾಂಗ್ರೆಸ್ ಹೋಗುತ್ತೆ, ನಾಳೆ ಮತ್ತೊಂದು ಹೋಗುತ್ತೆ. ಸತ್ತವನ ಕುಟುಂಬದ ಪರಿಸ್ಥಿತಿ ಏನು? ಆ ತಾಯಿ ಹೊಟ್ಟೆ ಕರಳು ಹಿಂಡಿ ದಿನ ಹೊಯ್ಕೋತಾಳಲ್ಲ ಆ ತಾಯಿ, ಆಕೆಯ ನೋವಿಗೆ ಬೆಲೆ ಕಟ್ಟೋರು ಯಾರ್ರೀ? ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ 9 ತಿಂಗಳು, ನಾನು ತಾಯಿಯಾಗಿ ಹೇಳ್ತೀನಿ, 9 ತಿಂಗಳು ಹೊತ್ತು ಸಾಕಿ ಸಲಹಿ ಬೆಳೆಸಿರ್ತೀವಿ ಮಕ್ಕಳನ್ನ. ಈ ಥರ ಯಾವುದೋ ವಿಚಾರಕ್ಕೆ ಕ್ಷುಲ್ಲಕವಾಗಿ ಬೀದಿ ಹೆಣ ಆಗಿ ರಕ್ತ ಸೋರಿಸ್ಕೊಂಡು ಕತ್ತಿ ಮಚ್ಚು ತಲ್ವಾರ್ಗಳಿಂದ ನನ್ನ ಮಗ ಸಾಯ್ತಾನೆ ಅಂದರೆ ಆ ತಾಯಿಗೆ ಹೆಂಗಾಗಬೇಡ ರೀ? ಆಕೆ ಹೇಳ್ಕೊಟ್ಟಿರ್ತಾಳ ನೀನು ಸಾಯು ಮಗನೆ ಅಂತ. ದೇಶ ಕಾಯ್ತಾ ವೀರ ಸೇನಾನಿಯಾಗಿ ಶತ್ರುವಿನ ಗುಂಡಿಗೆ ಎದೆಯೊಡ್ಡಿ ಸತ್ತಾಗ ಆ ತಾಯಿ ಹೆಮ್ಮೆ ಪಡ್ತಾಳೆ ಹೊರತು ಈ ಥರ ಧರ್ಮದ ಕಾರಣಕ್ಕೆ, ದ್ವೇಷದ ಕಾರಣಕ್ಕೆ, ಹಿಂಸೆಯ ಕಾರಣಕ್ಕೆ ಬೀದಿ ಹೆಣ ಆದರೆ ಯಾವ ತಾಯಿನೂ ಸಹಿಸಲ್ಲ.